ಹೊಸ ವಿಧೇಯಕದಲ್ಲಿ ಸುಪ್ರೀಂ ಆದೇಶ ಪಾಲನೆ ಮಾಡ್ತಿದ್ದೇವೆ. ಬಿಲ್ ಅಲ್ಲಿ ಯಾವ ಸಂಘಟನೆಗಳ ಹೆಸರು ಕೂಡ ಇಲ್ಲ. ಯಾಕೆ ಬಿಜೆಪಿಯವರು ತಲೆ ಕೆಡಿಸಿಕೊಳ್ಳುತ್ತಿದ್ದಾರೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನಿಸಿದ್ದಾರೆ. ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಾರ್ವಜನಿಕ ಸ್ಥಳಗಳಲ್ಲಿ ಕಾರ್ಯಕ್ರಮ ಮಾಡೋ ಬಗ್ಗೆ ಜವಾಬ್ದಾರಿ ಗೃಹ ಇಲಾಖೆಯದ್ದು. ಸಾರ್ವಜನಿಕ ಸ್ಥಳಗಳಲ್ಲಿ ಕಾರ್ಯಕ್ರಮ ಮಾಡಬೇಕಾದ್ರೆ ಅನುಮತಿ ಬೇಕು ಎಂದಿದ್ದೇವೆ. ಯಾಕೆ ಬಿಜೆಪಿಯವರು ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲು ಮುಟ್ಟಿಕೊಂಡು ನೋಡಿಕೊಳ್ಳುತ್ತಾರೆ ಎಂದು ಪ್ರಶ್ನೆ ಮಾಡಿದರು. ಸರ್, ನಾನು ಯಾರು ಸರ್? ನಾನು ಈ ರಾಜ್ಯದ ಗೃಹ ಸಚಿವ. ಸಾರ್ವಜನಿಕ ಜಾಗಗಳಲ್ಲಿ ಯಾರು ಏನು ಮಾಡಬೇಕು ಅಂತ ನಿಯಂತ್ರಣ ಮಾಡೋದು ಜವಾಬ್ದಾರಿ ಯಾರ್ದು? APMC ಅವ್ರದ? ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆದ? ಯಾರ್ದು? ಆಮೇಲೆ ನೀವೇ ಹೇಳ್ತೀರಲ್ಲ, ಈಗ ಎಷ್ಟೊಂದು ಸರಿ ನಿಮ್ಮ ಮನೆ ಮುಂದೆ ಏನಾದರೂ ದೊಡ್ಡ ಫಂಕ್ಷನೋ ಮೆರವಣಿಗೆನೋ ಹೋಗ್ತಾ ಇದ್ದರೆ ಯಾರಪ್ಪ ಪರ್ಮಿಷನ್ ಕೊಟ್ಟರು, ಏನಿದೆ ಅಂದ್ಬಿಟ್ಟು ನೀವೇ ಫೋನ್ ಮಾಡಲ್ವ ನಮಗೆ? ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ಶುಭ ಕಾರ್ಯ ನಡೀತಾ ಇರ್ತದೆ, ಯಾರ್ದೋ ತೊಟ್ಟಲ್ ಕಾರ್ಯಕ್ರಮ ಇರ್ತದೋ ಅಥವಾ ಮದುವೆ ಇದ್ದಾಗ ಮನೆಯಲ್ಲಿ ಜಾಗ ಇರಲ್ಲ ಅತಿಥಿಗಳಿಗೆ. ಆವಾಗ ನೀವು ರೋಡಿಗೆ ಬಂದಾಗ ಒಂದು ಪೆಂಡಾಲ್ ಹಾಕ್ತೀರಾ, ಅಲ್ಲಿ ಊಟಕ್ಕೆ ವ್ಯವಸ್ಥೆ ಮಾಡ್ತೀರಾ, ಆವಾಗ ಪರ್ಮಿಷನ್ ತೊಗೋತೀರಲ್ಲ. ನಾನು ಸೋ ಆ್ಯಂಡ್ ಸೋ, ನನ್ನ ಜೊತೆ ಇವರು ಒಂದಿಬ್ಬರು ಜನ ಇದ್ದಾರೆ, ಏನಾದರೂ ಆದರೆ ಇವ್ರ ಹೊಣೆಗಾರಿಕೆ ಅಂತ ನೀವು ಕೊಡ್ತೀರಲ್ಲ. ಇಟ್ಸ್ ಅ ಪಬ್ಲಿಕ್ ಸ್ಪೇಸ್. ನೀವು ಮನೆ ಕಾಂಪೌಂಡ್ ಒಳಗಡೆ ಏನಾದರೂ ಮಾಡ್ಕೊಳ್ಳಿ, ನಿಮ್ಮ ಕಚೇರಿ ಕಾಂಪೌಂಡ್ ಒಳಗಡೆ ಏನಾದರೂ ಮಾಡ್ಕೊಳ್ಳಿ, ಯಾರಿಗೂ ಏನೂ ತೊಂದರೆ ಇಲ್ಲ. ನೀವು ಪಬ್ಲಿಕ್ ಪ್ಲೇಸಿಗೆ ಬಂದಾಗ ಪ್ಲೇಗ್ರೌಂಡ್ ಇರ್ಬೋದು, ಪಾರ್ಕ್ ಇರ್ಬೋದು, ರೋಡ್ ಇರ್ಬೋದು, ಏನೇ ಇರ್ಬೋದು, ನೀವು ಪರ್ಮಿಷನ್ ತೊಗೋತೀರಲ್ಲ. ನಾವು ನಿಷೇಧ ಅಂತ ಎಲ್ಲಿ ಹೇಳಿದ್ದೀವಪ್ಪ ಬಿಲ್ನಲ್ಲಿ? ಎಲ್ಲ ನಾನು ಅದು ಪ್ರಯೋಗ ಇದೆಯಾ? BAN ಬ್ಯಾನ್ ಅಥವಾ ನಿಷೇಧ ಅಂತ ಎಲ್ಲನ ಇದೆಯಾ ಅಲ್ಲಿ? ಯಾಕೆ ಇವರು ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಕೊಂಡು ನೋಡ್ತಾ ಇದ್ದಾರೆ? ನನಗೇನು ಬೇರೆ ಕೆಲಸ ಇಲ್ವೇನ್ರಿ? ಐ ಆಮ್ ದ ಹೋಮ್ ಮಿನಿಸ್ಟರ್ ಆಫ್ ದ ಸ್ಟೇಟ್. ಸುಪ್ರೀಂ ಕೋರ್ಟ್ನಲ್ಲಿ ಕೆಲವು ಆದೇಶ ಇದೆ, ಹೈಕೋರ್ಟ್ ಅವರು ಒಂದು ಕೆಲವು ಆದೇಶ ನೀಡಿದ್ದಾರೆ, ಅದನ್ನು ಪಾಲನೆ ಮಾಡ್ತಾಯಿದ್ದೀನಿ ಅಷ್ಟೇ. ಫೋಬಿಯಾ ಅಂದರೆ ಹೆದರಿಕೆ. ನನಗೆ ಹೆದರಿಕೆ ಇದೆ ಅನಿಸುತ್ತಾ? ಅವ್ರಿಗೆ ಪ್ರಿಯಾಂಕ್ ಫೋಬಿಯಾ ಇದೆ, ನನಗಲ್ಲ. ಡಸ್ ಇಟ್ ಲುಕ್ ಲೈಕ್ ಐ ಆಮ್ ಅಫ್ರೇಡ್ ಆಫ್ ದೆಮ್? ಫೋಬಿಯಾ ಅಂದರೆ ಫಿಯರ್ ಆಫ್ ಸಮಥಿಂಗ್. ನನಗೇನು ಹೆದರಿಕೆ? ಅವ್ರೇನು ಹೂ ಆರ್ ದೇ? ನಿಮಗೂ ನಾನು ಅದೇ ತಿಳ್ಕೊಳಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ ರೀ. ಹೂ ಆರ್ ದೇ? ನೋಡೋಣ, ಟೈಮ್ ಹೇಳುತ್ತೆ. ನಿನ್ನೆ ನೋಡಿದೆ ಅವ್ರದ್ದು ಇದು ಬನ್ನಪ್ಪ ಪಾರ್ಕ್ನಲ್ಲಿ ಸಂತೋಷ್ ಜಿ. ಅದಕ್ಕೆಲ್ಲ ಜಿ ಏನಕ್ಕೆ ಅನ್ನೋದು? ಈ ನಿಮ್ಮ ಒಂದು ಒಳ್ಳೇದೇನಾಗಿದೆ ಅಂದರೆ, ಇವರೆಲ್ಲರೂ ಹೊರಗೆ ಬಂದು ಅಟ್ಲೀಸ್ಟ್ ಮಾತಾಡ್ತಾ ಇದ್ದಾರೆ, ಪ್ರಶ್ನೆಗೆ ಅಲ್ಲಿ ಇಲ್ಲಿ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಪ್ರಯತ್ನ ಅಷ್ಟೇ, ಆಗ್ತಾಯಿಲ್ಲ ಅವ್ರ ಕಡೆಯಿಂದ. ಸಂತೋಷ್ ಅವರಿಗೆ ಇತಿಹಾಸ ಗೊತ್ತಿಲ್ಲ, ಅವರಿಗೆ ಬರೀ RSS ಇತಿಹಾಸ ಗೊತ್ತು. ಯಾವುದು ವಾಟ್ಸಪ್ ಯೂನಿವರ್ಸಿಟಿನಲ್ಲಿ ಕಳಿಸ್ಕೊಡ್ತಾರಲ್ಲ ಅಷ್ಟೇ ಗೊತ್ತು ಅವರಿಗೆ. ಅವರೇನೋ ಹೇಳಿದಾರಂತ ನಿನ್ನೆ, ಖರ್ಗೆ ಕುಟುಂಬದವರು ಬೀದರಿಂದ ಕಲಬುರಗಿಗೆ ಓಡಿ ಬಂದಾಗ RSS ಅವರು ಅವರಿಗೆ ರಕ್ಷಣೆ ಮಾಡಿದ್ದು ಅಂತ. ನಂದು ಇಷ್ಟೇ ಪ್ರಶ್ನೆ, BJP RSSದವರಿಗೆ, BJP ಅಂತ ಇರಲಿಲ್ಲ ಬಿಡಿ ಪಾಪ, ಅವರಿಗೆ ಯಾಕೆ ಹೇಳ್ತಾರೆ? ಅವರಂತೂ ಆಳ್ಮಕ್ಳಾರ RSSದು. RSSಗೆ ಇಷ್ಟೇ ಪ್ರಶ್ನೆ ನಂದು, ಯಾವ ಸ್ವಾತಂತ್ರ್ಯ ಹೋರಾಟದಲ್ಲಿ ತಾವು ನೀವು ಪಾಲ್ಗೊಂಡಿದ್ರಿ, ಭಾಗವಹಿಸಿದ್ರಿ ಅಂತ ನಮಗೆ ಹೇಳ್ಬಿಡಿ, ಅಧಿಕೃತವಾಗಿ ಹೇಳ್ಬಿಡಿ. ದಾಂಡಿ ಮಾರ್ಚ್ನಲ್ಲಿ ಮಾಡಿದ್ರ? ನಿಮ್ಮ ನಾನ್ ಕೋಆಪ್ರೇಷನ್ ಮೂಮೆಂಟಲ್ಲಿ ಮಾಡಿದ್ರ? ಕ್ವಿಟ್ ಇಂಡಿಯಾ ಮೂಮೆಂಟ್ ಮಾಡಿದ್ದ? ಸತ್ಯಾಗ್ರಹದಲ್ಲಿ ಮಾಡಿದ್ರ? ನಿಮ್ಮ ಸಿವಿಲ್ ಡಿಸೊಬೀಡಿಯನ್ಸ್ ಮೂಮೆಂಟ್ ಮಾಡಿದ್ರ? ದುಂಡು ಮೇಜಿನ ಸಭೆಯಲ್ಲಿ ನೀವು ಪಾಲ್ಗೊಂಡಿದ್ರ? ಸೈಮನ್ ಗೋ ಬ್ಯಾಕ್ ಘೋಷಣೆ ಕೂಗಿದ್ರ? ಇವೆಲ್ಲನೂ ಕಾಂಗ್ರೆಸ್ ಹೋರಾಟ ಇರಲಿಲ್ಲ, ಇವೆಲ್ಲ ಜನರ ಹೋರಾಟ ಇತ್ತು, ಪಬ್ಲಿಕ್ ಹೋರಾಟ ಇತ್ತು. ಹಲವಾರು ಜನರು, ಬೇರೆ ಬೇರೆ ಪಕ್ಷದವರು ಕೂಡ ಇದಕ್ಕೆ ಸೇರಿ ಹೋರಾಟ ಮಾಡಿದವರು. ನೀವೆಲ್ಲಿ ಸತ್ತಿದ್ರಪ್ಪ ಆವಾಗ? ತೋರಿಸ್ಬಿಡಿ ನನಗೆ. ಸುಮ್ಮನೆ ಏನೋ ಒಂದು ಹೇಳೋದು, ಪ್ರವಾಹ ಬಂದಾಗ ನಾವು ಮಾಡಿದ್ವಿ, ಫ್ರೀಡಮ್ ಸ್ಟ್ರಗಲ್ನಲ್ಲಿ ನಾವು ಹೇಳಿದ್ವಿ. ಎಲ್ಲಿ? ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಅಲ್ಲಪ್ಪ, ನಾನು 500 ಜನ ಕಾಂಗ್ರೆಸ್ ಪಕ್ಷದವರು ಯಾರು ಹುತಾತ್ಮರಾಗಿದ್ದಾರೆ ನಾನು ಲಿಸ್ಟ್ ಕೊಡ್ತೀನಿ ನಿಮಗೆ, ಅವ್ರದ್ದು 50 ಜನ ಕೊಟ್ಬಿಡಲಿ.
50 ಜನ ಯಾರು ಸ್ವತಂತ್ರ ಹೋರಾಟಕ್ಕೆ ಜೀವವನ್ನು ಕೊಟ್ಟಿದ್ದಾರೆ. ಅವರ ಅತಿ ದೊಡ್ಡ ಲೀಡರ್, ಅವರ ಪ್ರೇರಣೆ ಸಾವರ್ಕರ್. ನಿನ್ನೆ ಸುಪ್ರೀಂ ಕೋರ್ಟ್ ಆದೇಶ ನೋಡಿದ್ದೀರ ಅಂತ ಭಾವಿಸ್ತಾ ಇದ್ದೀನಿ. ಸಾವರ್ಕರ್ ಬ್ರಿಟಿಷವ್ರ ಹತ್ರ 60 ರೂಪಾಯಿ ಪೆನ್ಷನ್ ತೊಗೊತಾ ಇದ್ರು, ಗೊತ್ತಾ ನಿಮಗೆ? ಎಷ್ಟು? ಈ ಸಂದರ್ಭದಲ್ಲಿ ಶಾಸಕರಾದ ಅಲಂಪ್ರಭು ಪಾಟೀಲ್, ತಿಪ್ಪಣ್ಣಪ್ಪ ಕಮಕ್ನೂರ್, ಜಗದೇವ್ ಗುತ್ತೇದಾರ್ ಉಪಸ್ಥಿತರಿದ್ದರು. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ.